ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕೊನೆಗೂ ಮಾರ್ವಲ್ ಸ್ಟುಡಿಯೋಸ್ನವರು ಅವೆಂಜರ್ಸ್ ಡೂಮ್ಸ್ಡೇ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಅಂದರೆ ಇದಕ್ಕೂ ಮುಂಚೆ ಕೆಲವೊಂದಿಷ್ಟು ಟೀಸರ್ಸ್ಗಳನ್ನು ರಿಲೀಸ್ ಮಾಡಿದರು. ಅಂದರೆ ಅದು ಟೀಸರ್ ಥರನೂ ಅಲ್ಲ, ಟೀಸ್ ಸಮ್ ಕ್ಯಾರೆಕ್ಟರ್ಸ್ ಅನ್ನೋ ರೀತಿ ಇತ್ತು. ಅದು ಸುಮ್ಮನೆ ಅಲ್ಲ, ಏನು ಹೋದ ವರ್ಷ ಅವರು ಡಿಸ್ನಿ ಅವರು ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಸಿನಿಮಾನ ರಿಲೀಸ್ ಮಾಡಿದ್ರು. ಅದ್ರ ಜೊತೆಗೆ ಈ ಡೂಮ್ಸ್ಡೇ ಸಿನಿಮಾದ ಪ್ರಮೋಷನ್ನು ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಅನ್ನೋ ಗಿಮಿಕ್ಕಿಗೋ ಏನೋ ಹಂಗೆ ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ, ಒಂದೊಂದೇ ಕ್ಯಾರೆಕ್ಟರ್ದು ಒಂದೊಂದೇ ಈವೆಂಟ್ದು ಒಂದು ಚಿಕ್ಕ ಫುಟೇಜ್ಗಳನ್ನು ಹಾಕಿ ಅದನ್ನು ಪ್ರಮೋಷನ್ಗಂತಂತೇಳಿ ಯೂಸ್ ಮಾಡ್ಕೊಂಡಿದ್ರು. ಅದರಲ್ಲಿ ಯಾವ್ಯಾವುದು ವೀಡಿಯೋಸ್ಗಳು ಬಂದಿದ್ವಪ್ಪ ಅಂತ ಹೇಳಿದ್ರೆ, ಫಸ್ಟು ಸ್ಟೀವ್ ರೋಜರ್ಸ್ ಕ್ಯಾರೆಕ್ಟರ್ನ ಒಂದು ಟೀಸ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿದ್ರು. ಅದಾದಮೇಲೆ ತೋರ್ದ ಒಂದು ವಿಡಿಯೋ ಬಂದಿತ್ತು. ಅದಾದಮೇಲೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಸಿನಿಮಾದಲ್ಲಿ ಏನು ಬೆನ್ ಗ್ರಿಮ್ ಬರ್ತಾ ಇದ್ದ, ಅವನು ಬಂದ್ಬಿಟ್ಟು ಈಗ ವಕಾಂಡದ ಪ್ರೊಟೆಕ್ಟರ್ ಆಗಿರುವಂಥ ಶೂರಿ ವರ್ಷನ್ ಆಫ್ ಬ್ಲ್ಯಾಕ್ ಪ್ಯಾಂಥರ್ನ ಮೀಟ್ ಆಗೋದು. ಜೊತೆಗೆ ಎಕ್ಸ್ಮೆನ್ ಕಡೆಯಿಂದ ಒಂದು ಬಂದಿತ್ತು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಎಕ್ಸ್ಮೆನ್ ಸಿನಿಮಾದ ಕಡೆಯಿಂದ ಬಂದಂಥ ಆ ಒಂದು ಟೀಸರು. ಬಟ್ ಈಗ ಅಫಿಷಿಯಲ್ ಆಗಿ ಈ ಸಿನಿಮಾದಲ್ಲಿ ಏನೇನಿದೆ ಅಂತಂತೇಳಿ ತೋರಿಸೋದಕ್ಕೋಸ್ಕರನ ಒಂದು ಟ್ರೈಲರ್ನ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ತಮ್ನೈಲನ್ನಲ್ಲೇ ನೀವು ಡೂಮ್ಸ್ಡೇದು ತೋರಿಸಿದ್ದಾರೆ. ಆ್ಯಕ್ಚುಲಿ ಟ್ರೈಲರ್ ಒಳಗಡೆನೂ ಪೂರ್ತಿ ಇರ್ತಾನೆ ಅಂತ ಅನಿಸುತ್ತೆ ಅವನು. ಓಕೆ, ನೋಡ್ತಾ ಹೋಗೋಣ. ಈಗ ಇದು ಬರೀ ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ ಅಷ್ಟೇ. ನನ್ನ ಗಿಂಬಲ್ ಒಡೆದೋಗಿದೆ, ಹಂಗಾಗಿ ಕೈಯಲ್ಲೇ ಹಿಡ್ಕೊಂಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ವಿಡಿಯೋ ನೋಡೋಣ. ಓಕೆ, ಸ್ಟಾರ್ಟ್ ದಿ ಟ್ರೈಲರ್. ಓಕೆ, ಎತ್ತಿದ್ದೆ ಎಕ್ಸೇವಿಯರ್ ಸ್ಕೂಲ್ದು ಬೋರ್ಡ್ ತೋರಿಸಿದ್ದಾರೆ. Something's coming. ಓಕೆ, ಏನದು? Something we may not be able to deter before this day is done. We should be faced with an unthinkable decision. I've fought with many warriors in my time. They were far stronger ಮನೆಗೂ ಮೀಟ್ ಆಗಿದಾರಲ್ಲಪ್ಪ ಎಲ್ರೂ. than all of us put together. And they died. They died facing enemies and threats that scared me far less than this one. Yes, which time should we have prayed to? Everything that they sacrificed Hey, for nothing Loki, what? if we do not stand together. Put aside your petty squabbles and presume nothing except this. If you return, you will return as brothers and sisters. But mark my words. We're going to ಕತೆ need ಮುಗೀತು. a miracle. ಅಲ್ಲ, ಹಳೆ ಮ್ಯೂಲ್ನರ್ ಬಂತು ಗುರು. It's not possible. ಹೌದು, ಹೌ ಇಸ್ ದಿಸ್ ಪಾಸಿಬಲ್? ಬಂದ ಅಣ್ಣ ಕ್ಯಾಪ್ಟನ್ ಅಮೆರಿಕಾ. ಎಸ್, ಕ್ಯಾಪ್ಟನ್ ಅಮೆರಿಕಾ ರಿಟರ್ನ್ ಆಗೋದು. ಏನು ಹೊಸ ಫಾರ್ಮೇಷನ್ ಕೊಡ್ತಾ ಇದ್ದಾರಾ? ಎಸ್, ಮತ್ತೆ ಅದೇ ಕೌಂಟ್ ಡೌನು. ಓಕೆ, ಇರಲಿ. ಕ್ಯಾಪ್ಟನ್ ಅಮೇರಿಕಾ ಅಂದರೆ ಅದನ್ನು ಕೂಡ ಸ್ಟೀವ್ ರೋಜರ್ಸ್ ಅಂತಲೇ ತೋರಿಸ್ತಾರೆ ಸಿನಿಮಾದೊಳಗಡೆ. ಮತ್ತೆ ಹಳೆ ಕ್ಯಾಪ್ಟನ್ ಅಮೇರಿಕಾ ಬಂದರೂ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಐರನ್ ಮ್ಯಾನು ಕೂಡ ಬಂದ್ರೂ ಚೆನ್ನಾಗಿರುತ್ತೆ. ಅಂದರೆ ನಾವೇನು ಅಂದ್ಕೊಂಡಿದ್ವಿ, ಈ ಲಾಸ್ಟ್ ಟೈಮ್ ಅವೆಂಜರ್ಸ್ ಸಿನಿಮಾ ಬಂದಾಗ ಏನು ಎಂಡ್ ಗೇಮ್ ಬಂದಿತ್ತು, ಅದಕ್ಕೂ ಮುಂಚೆ ಇನ್ಫಿನಿಟಿ ವಾರ್ ಎರಡಕ್ಕೂ ಒಬ್ಬನೇ ವಿಲನ್ನು, ಅದು ಥ್ಯಾನೋಸು. ಬಟ್ ಅಲ್ಲಿ ಈ ಟೀಮ್ಗಳು ಸಪ್ರೇಟಾಗಿ ಫೈಟ್ ಮಾಡೋದಕ್ಕಂತ ಹೋಗಿ ಎಲ್ಲ ಎಡವಟ್ಟಾಗಿ ಒಂದು ಯೂನಿಟಿ ಅನ್ನೋದಿಲ್ಲದೆ ಥ್ಯಾನೋಸ್ ಹತ್ರ ಸೋತ್ಬಿಟ್ಟಿದ್ರು. ಬಟ್ ಈ ಸರಿ ಹಂಗಲ್ಲ, ಎಲ್ಲರೂ ಒಟ್ಟಿಗಿದ್ದಾರೆ. ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಒಟ್ಟಿಗಿದೆ. ಅಲ್ಲಿ
ಇವರು ಒಟ್ಟಿಗಿದ್ದಾರೆ, ಯಾರು ಅವೆಂಜರ್ಸ್, ಥೋರು, ಆ್ಯಂಟ್ಮ್ಯಾನು ಎಲ್ಲರೂ ಒಟ್ಟಿಗೆ ಇದ್ದಾರೆ. ಬಟ್ ಅದು ನನಗೊಂದು ವಿಚಾರ ಅರ್ಥ ಆಗಲಿಲ್ಲ, ಯಾಕೆ ಶಾಂಕ್ಚಿ ಮತ್ತು ಗ್ಯಾಂಬಿಟ್ ಇಬ್ರು ಫೈಟ್ ಮಾಡ್ತಾಯಿದ್ರು ಅಂತಂತೇಳಿ. ಮೋಸ್ಟ್ಲಿ ಡೂಮ್ನ ಜೊತೆ ಬೇರೆ ಟೀಮ್ ಇರುತ್ತೆ ಅಂತ ಅನಿಸುತ್ತೆ. ಇದರಲ್ಲಿ ಯಾವುದೋ ಒಂದು ಟೀಮ್ ಡೂಮ್ಗೆ ಸಪೋರ್ಟ್ ಮಾಡ್ಬೋದು. ಅದು ಯಾರು ಏನು ಅಂತಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅದೇ ಆ ಎಕ್ಸ್ಮ್ಯಾನ್ ಟೀಮು ಮತ್ತು ಡೂಮ್ನ ಜೊತೆ ಇದ್ರೂ ಇರ್ಬೋದು. ಯಾಕೆ ಅಂತಂತೇಳಿದ್ರೆ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ, ಎಲೆನಾ ಮತ್ತು ಈ ಮೈಸ್ಟಿಕ್ ಇಬ್ರು ಕೂಡ ಫೈಟ್ ಮಾಡ್ತಾಯಿದ್ರು. ಅದೇ ರೀತಿ ಗ್ಯಾಂಬಿಟ್ ಮತ್ತು ಶಾಂಕ್ಚಿ ಫೈಟ್ ಮಾಡ್ತಾ ಇದ್ದ. ಈ ಥರ ಇಲ್ಲೂ ಕೂಡ ಏನೋ ಎರಡೆರಡು ಟೀಮ್ ಆಗಿ, ಡೂಮ್ದೊಂದು ಟೀಮ್ ಆಗಿ, ಈ ಕಡೆ ಒಂದು ಅವೆಂಜರ್ಸ್ದು ಒಂದು ಟೀಮ್ ಆಗಿ ಇಲ್ಲೇನೋ ನಡೀತಾರಂಗಿದೆ. ಅದೇನು ಎತ್ತ ಅಂತ ಹೇಳ್ಬಿಟ್ಟು ನೋಡಬೇಕು. ಮಾತ್ರ ಡೂಮ್ ಅನ್ಸ್ಟಾಪಬಲ್ ಫೋರ್ಸ್ ಅನ್ನೋ ರೀತಿ ತೋರಿಸಿದ್ರೆ, ಆ ಸ್ಟೋಮ್ ಬ್ರೇಕರ್ ಹಿಡ್ಕೊಂಡ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಈ ಥ್ಯಾನೋಸನ್ನ ಏನು ಹೊಡಿತಾನಲ್ಲ ಇನ್ಫಿನಿಟಿ ವಾರ್ನಲ್ಲಿ, ಹಿಂಗೆ ಬೀಸ್ಬಿಟ್ಟು ಹಿಂಗೆ ಕಡಿಯೋಕೆ ಹೋಗಿರ್ತಾನಲ್ಲ, ಎದೆಗೆ ಹೊಡಿತಾನಲ್ಲ, ಸೇಮ್ ಅದೇ ರೀತಿ ಹೊಡಿಯೋದಕ್ಕೆ ಹೋಗ್ತಾನೆ ಡೂಮ್ನ. ಜಸ್ಟ್ ಒಂದು ಸಿಂಗಲ್ ಲ್ಯಾಂಡಲ್ಲಿ ತಡೆದ್ಬಿಡ್ತಾನೆ ಗುರು ಅವನು. ಅಬ್ಬಬ್ಬಬ್ಬಬ್ಬ. ಅಂದರೆ ನಾವು ಇದುವರೆಗೂ ನೋಡಿರೋಂಥ ಓವರ್ ಪವರ್ಡ್ ಕ್ಯಾರೆಕ್ಟರ್ ಅಂತಂತೇಳಿದ್ರೆ MCUನಲ್ಲಿ ಅದು ನಮ್ಮ ಥೋರ್, ವಾಂಡಾ, ಅದೇ ಇವೇ ಕ್ಯಾರೆಕ್ಟರ್ಗಳು. ಥೋರ್ ಮತ್ತು ವಾಂಡಾ ಒಂದು ಲೆಕ್ಕಕ್ಕೆ ಹಲ್ಕಿದ್ದ ಮುಂಚೆ, ಬಟ್ ಈಗ ಅವನನ್ನು ಯಾಕೋ ಡಮ್ಮಿ ಪೀಸ್ ಥರ ಮಾಡಾಕ್ಬಿಟ್ಟಿದ್ದಾರೆ. ಇರಲಿ, ಬಟ್ ನೋಡ್ತಾ ಇದ್ರೆ ಮಾತ್ರ ಥೋರ್ನಂಥ ಥೋರ್ ಕ್ಯಾರೆಕ್ಟ್ರೇ ಡೂಮ್ನ ಏನೂ ಮಾಡೋದಕ್ಕಾಗಲಿಲ್ಲ. ಜಸ್ಟ್ ಅವನ ಆ ಸ್ಟೋಮ್ ಬ್ರೇಕರ್ನ ಒಂದೇ ಒಂದು ಕೈಯಲ್ಲಿ ಏನೋ ಸಿಂಪಲ್ ಆಗಿ ಹಿಂಗೆ ತಡೆದ್ಬಿಟ್ಟ ಅಂತ ಹೇಳಿದ್ರೆ ಏನು ಕತೆ ಅದು. ಓಕೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿನಿಮಾಗೋಸ್ಕರ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೀವಿ ಅಂತಂತಾನೆ ಹೇಳ್ಬೋದು. ಓಕೆ, ಇನ್ನು ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅದೇ ಟ್ರೈಲರ್ನಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅದೆಲ್ಲದನ್ನು ಕೂಡ ಬ್ರೇಕ್ ಡೌನ್ ಮಾಡೋಣ. ನಾನು ಹಂಗೆ ಅನ್ಕೊಂಡೆ ನಿಮಗೆ ಕಾಗೆ ಆರಿಸ್ತಿದ್ದೀನಿ ಅಂತ ಅನಿಸುತ್ತೆ. ಇದನ್ನು ಟ್ರೈಲರ್ನು ಬ್ರೇಕ್ ಡೌನ್ ಮಾಡಿಲ್ಲ. ಸ್ಪೈಡರ್ ಮ್ಯಾನ್ದುವೆ ಖಂಡಿತ ಮಾಡ್ತೀನಿ. ಈ ವಿಡಿಯೋನು ಕೂಡ ಖಂಡಿತ ಬ್ರೇಕ್ ಡೌನ್ ಮಾಡ್ತೀನಿ. ಈ ಟ್ರೈಲರ್ನೂ ವೆಯ್ಟ್ ಮಾಡಿ. ಅಂದರೆ ತೀರಾ ಮುಂಚೆ ಥರ ಅಷ್ಟೊಂದು ಎಳ್ಕೊಂಡು ಹೋಗಲ್ಲ ಟೈಮನ್ನು. ಸದ್ಯದ್ರಲ್ಲೇ ಅಪ್ಲೋಡ್ ಮಾಡ್ತೀನಿ. ಸ್ಪೈಡರ್ ಮ್ಯಾನ್ ಮತ್ತು ಈ ಡೂಮ್ಸ್ಡೇ ಸಿನಿಮಾದ ಟ್ರೈಲರ್ ಎರಡನ್ನೂ ಕೂಡ ಬ್ರೇಕ್ ಡೌನ್ ಮಾಡಿ. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಇದು ಬರೀ ಮಾನಿಟ್ರಲ್ಲಿ ನೋಡೋದಕ್ಕೇ ಈ ರೇಂಜಿಗೆ ಹಿಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ದೊಡ್ಡ ಡಿಸ್ಪ್ಲೇನಲ್ಲಿ ನೋಡ್ಬಿಟ್ರೆ ಸಿನಿಮಾದಲ್ಲೆಲ್ಲ ಸಖತ್ತಾಗಿರುತ್ತೆ. ಓಕೆ, ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.